ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ವರ್ಣಾರ್ಪುಟದಿಂದ ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದಿವೆ. ಚಿಕ್ಕಮಗಳೂರು ತಾಲೂಕಿನ ಕೇಳಗೂರು ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಮೇಲೆ ಮರಗಳು ಬಿದ್ದಿದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ. ಹೆದ್ದಾರಿಯಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಗಾಳಿ ಸಹಿತ ಮಳೆಯಾಗಿದೆ ಚಿಕ್ಕಮಗಳೂರಿನಲ್ಲಿ. ಪರಿಣಾಮ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಾರಣ ಬೃಹದಾಕಾರದ ಮರಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಅದರ ತೆರವು ಕಾರ್ಯಾಚರಣೆ ಆಗದೇನೆ ವಾಹನಗಳ ಸಂಚಾರಕ್ಕೆ ಆಗ್ತಾ ಇಲ್ಲ. ಸಂಚಾರ ಅಸ್ತವ್ಯಸ್ತ ಆಗಿರೋದನ್ನು ಗಮನಿಸಬಹುದು ನಾವು. ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾಗಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಮಳೆಯ ಆರ್ಭಟದಿಂದಾಗಿ ರಸ್ತೆ ಮೇಲೇನೆ ಮರಗಳು ಉರುಳಿ ಬಿದ್ದಿವೆ. ಸಂಚರಿಸಬೇಕಾದಂಥ ವಾಹನಗಳು ಹೆದ್ದಾರಿಯಲ್ಲೇ ನಿಂತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಜೋರಾಗಿ ಮಳೆ ಬಂದಂಥ ಸಂದರ್ಭ. ಎದುರುಗಡೆ ಬರ್ತಾ ಇರುವಂಥ ವಾಹನಗಳೇ ಕಾಣೋದಿಲ್ಲ. ಅಂಥದ್ರಲ್ಲಿ ಈ ರೀತಿಯಾಗಿ ಬೃಹದಾಕಾರದ ಮರಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಬಿಸಿಲಿನಿಂದ ಕಂಗೆಟ್ಟಿದ್ರು ಜನತೆ. ಇದೀಗ ವರುಣ ತಂಪೆರೆದಿದ್ದಾನೆ. ಸಂಜೆ ಆಗ್ತಾ ಇದ್ದಂತೆ ಜೋರಾಗಿ ಸುರಿದಿದೆ ಮಳೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇದೇ ಸಿಡಿಲು ಮಳೆಯ ಆರ್ಭಟಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಜನ ಅಸುನೀಗ್ತಾ ಇದ್ದಾರೆ. ಕಾರಣ ಸಿಡಿಲಿನ ತೀವ್ರತೆ ಅಷ್ಟರ ಮಟ್ಟಿಗಿದೆ. ಮಳೆಯ ಆರ್ಭಟ ಆಗಿದೆ. ದೇಶಾದ್ಯಂತ ಕೂಡ ನಾವು ನಂಬರ್ಸನ್ನು ನಾವು ಗಮನಿಸ್ತಾ ಇದ್ವಿ. 2 ದಿನಗಳ ಹಿಂದೆ 100ಕ್ಕೂ ಅಧಿಕ ಜನ ಇದೇ ರೀತಿಯಾದಂಥ ಗಾಳಿ ಮಳೆಗೆ ಸಾವನ್ನಪ್ಪಿದ್ರು. ಇದೀಗ ಶಿವಮೊಗ್ಗದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಬೆಳಗ್ಗಿನಿಂದ ನೋಡಿದ್ರೆ ಬಿಸಿಲು, ಸಂಜೆ ಆಗ್ತಾ ಇದ್ದ ಹಾಗೆ ಏಕಾಏಕಿ ಮಳೆ ಸುರಿಯೋದಕ್ಕೆ ಪ್ರಾರಂಭ ಆಗಿದೆ. ಹಾಸನ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ. ಬೇಲೂರು ತಾಲೂಕಿನ ರಾಜನಶಿರಿಯೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಗಾಳಿ ಸಹಿತ ಮಳೆಯಿಂದ ವಿದ್ಯುತ್ ಕಂಬವೇ ಮುರಿದು ಬಿದ್ದಿದೆ. ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ಕಂಬ ಬಿದ್ದಿದೆ. ಅದನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ನೋಡಿ, ರಾಜ್ಯದ ಹಲವೆಡೆ ಮಳೆ ಅವಾಂತರವನ್ನೇ ತಂದಿಟ್ಟಿದೆ. ಹಲವು ಕಡೆಗಳಲ್ಲಿ ಮರ ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳು ಹಾಸನದ ದೃಶ್ಯಗಳು. ಅಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯ ಹೊಡೆತಕ್ಕೆ ಅಂದ್ರೆ ಬಿರುಗಾಳಿ ಸಹಿತ ಮಳೆಯಾದಂತಹ ಪರಿಣಾಮದಿಂದಾಗಿ ಹಲವು ಕಡೆಗಳಲ್ಲಿ ಮರ ಬಿದ್ದಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಅದನ್ನ ತೆರವುಗೊಳಿಸೋದಕ್ಕೆ ಅಲ್ಲಿನ ಸಿಬ್ಬಂದಿ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಹಲವು ಕಡೆಗಳಲ್ಲಿ ಎಷ್ಟು ಅಂದ್ರೆ ಜೀವಗಳೇ ಹೋಗಿದೆ ಸಿಡಿಲಿನ ಬಡಿತಕ್ಕೆ. ಇನ್ನು ಕೆಲವು ಕಡೆಗಳಲ್ಲಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ.